ಸಾಹೇಬರು ಸುಮಾರು 50 ವರ್ಷ ಹಿಡ್ಕೊಂಡವರು ಪಕ್ಷದಗೋಸ್ಕರ ಜೀವನವನ್ನು ಮುಡುಪಿಟ್ಟು ಇವತ್ತು ಈ ಮಟ್ಟಕ್ಕೆ ಪಕ್ಷ ಬೆಳೆಸಿದ್ದಾರೆ. ಹಾಗಾಗಿ ಸುಮಾರು 50 ವರ್ಷ ಸಾಹೇಬರು ಏನದಂದ್ರೆ ಪಕ್ಷಗೋಸ್ಕರ ಅವ್ರು ಜೀವನ ತ್ಯಾಗ ಮಾಡಿದ್ದಾರೆ ಅಂತೇಳಿ ಗೊತ್ತಾ. ಪಕ್ಷದ ಎಲ್ಲ ಕಾರ್ಯಕರ್ತರು ಅದ್ದೂರಿಯಾಗಿ ಕಾರ್ಯಕ್ರಮಕ್ಕೆ ಎಲ್ಲಾ ಕಡೆ ಪೂರ ರಾಜ್ಯ ಕಡೆಯಿಂದ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಬಿದರ್ನವರು ಬಹಳಷ್ಟು ಸುಮಾರು ಜನರು ನಾವು ಬಿದರ್ನ ಆಗಮಿಸಿದ್ದೇವೆ ಸರ್. ಸುಮಾರು 500 ಕಿಲೋಮೀಟರ್ ಬರ್ತಿದ್ದಾರೆ ಸರ್. ಬಿಜೆಪಿ ಪಕ್ಷ ಬರೋದಕ್ಕೆ ಅವರು ಮೂಲ ಕಾರಣರಾಗಿದ್ರು. 4 ಬಾರಿ ಅವರು ಸರ್ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸರ್ ಪಕ್ಷ ಬಹಳಷ್ಟು ದುಡಿದಾರೆ ಸರ್. ಫಸ್ಟ್ ಕಟ್ಲಕ್ಕೆ ಅವರೇ ಕಾರಣ. ಹಾಗಾಗಿ ಎಲ್ಲ ಹಿರುಗಳು ಮುಖದಲ್ಲಿ ಗೊತ್ತಿರೋದು ಸಮ್ಮುಖದಲ್ಲಿ ಅವರು ಸಾಧ್ಯ ಆಗಿದೆ ಸರ್. ಮಲ್ಕಾಪುರ ಅಂತ ಜಟ್ನಿ ಬೀದರ್ ಸರ್. ಸರ್ ದಕ್ಷಿಣ ಭಾರತದಲ್ಲಿ ಅದು ಕರ್ನಾಟಕದಲ್ಲಿ ಬಿಜೆಪಿ ಗವರ್ನರ್ ಏಕೈಕ ವ್ಯಕ್ತಿ ಅಂದ್ರೆ ಯಡಿಯೂರಪ್ಪ ಸಾಹೇಬರು. ಇವತ್ತೇನದ ಅಂದ್ರೆ ಅವರು ಗ್ರೌಂಡ್ ಲೆವೆಲ್ನಿಂದ ಒಂದು ಪುರಸಭೆಯಿಂದ ರಾಜಕೀಯ ಸ್ಟಾರ್ಟ್ ಮಾಡಿ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಬೇರೆ ಮಟ್ಟದ ರಾಜ್ಯದಲ್ಲಿ ಏನದ ಭಾಜಪ ಸರ್ಕಾರ ರಚನೆ ಮಾಡೋದು ಬಹಳ ಮುಖ್ಯ. ಇವತ್ತಿಗೆ ಏನದ 50 ವರ್ಷ ಆಗ್ಯದ ಅವ್ರು ರಾಜಕೀಯ ಬಂದು ಇವತ್ತು ಕರ್ನಾಟಕದ ಮೂಲೆಯಿಂದ ಭವಿಷ್ಯ ನಾವು ಬೀದರಿಂದ ಬರೋ ಹೊತ್ತಿಗೆ ಬಿಜಾಪುರಿಂದ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಅಷ್ಟೊಂದು ಜನ ಸಾಗರೋಪಾಯವಾಗಿ ಜನ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಬೀದರ್ ನೋಡ್ಬೋದು 4 MLA BJP ಇದ್ದಾರೆ, 2 ಸಾರಿ ಸಂಸದರಾಗಿದ್ದರು. ಈ ರೀತಿ ಏನದ ಅಂದ್ರೆ ಇವತ್ತು ತಳಮಟ್ಟದಲ್ಲಿ ಯಡಿಯೂರಪ್ಪ ಸಾಹೇಬರು ಬಹಳ ಪಕ್ಷಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಸೈಕಲ್ ಮೇಲೆ ಬಂದು ನಮ್ಮ ಬೀದರ್ದ ಪ್ರಚಾರ ಮಾಡಿದ್ದಾರೆ ಅವರು. ಇವತ್ತೇನದ ಅಂದ್ರೆ ಇಂಥ ಒಂದು ಬಡತನ ಇಂಥ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಭಾಜಪ ಪಕ್ಷ ಹಿಡಿದೇನದ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನಾಭಿಮಾನಿಗಳು ಸಾಗರೋಪಾಯಕ್ಕೆ ಬಂದು ಸೇರಿದ್ದಾರೆ. ಇದು ಒಂದು ನಿಜವಾದ ಕಾರ್ಯಕ್ರಮದ 2028 ದಿಕ್ಸೂಚನೆ ಅದನ್ನು ನಾವು ಹೇಳಕ್ಕೆ ಇಷ್ಟಪಡ್ತೇವೆ.